ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮನೆಗೆ ಇವತ್ತು ನಮ್ಮ ಅದೃಷ್ಟ ಲಕ್ಷ್ಮಿ, ನಮ್ಮ ಆರಾಧ್ಯ ದೈವ ಕವಣಾಪುರದ ಬಸವಣ್ಣ ಅವರು ಬರ್ತಾ ಇದ್ದಾರೆ. ಅವರನ್ನ ಮನೆ ತುಂಬಿಸ್ಕೊಳ್ಳೋಕ್ಕೆ ನಾವೆಲ್ಲ ತುಪ್ಪದ ಆರತಿ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಕವಣಾಪುರದ ಬಸವಣ್ಣ ನಾನು ತುಂಬ ನಂಬುವಂಥ ದೇವರು. ನಮ್ಮ ಮನೆಗೆ ಇವತ್ತು ಬಂದಿದ್ದಾರೆ. ಅವರ ಆಶೀರ್ವಾದ ನಾವು ಪಡ್ಕೋತಾ ಇದ್ದೀವಿ. ಯಾಕಂದರೆ ನಾನು ಕವಣಾಪುರದ ಬಸವಣ್ಣ ಸ್ವಾಮಿಯವರಿಗೆ ಹರಕೆ ಕಟ್ಕೊಂಡಿದ್ದೆ. ನಾನು ಏನು ಹರಸ್ಕೊಂಡಿದ್ದೆ ಅದು ನನಗೆ 100% ಆಗಿದೆ. ಸೊ ಅದರಿಂದ ನಾನು ತುಂಬ ನಂಬೋ ಅಂಥ ದೇವರು ಬಸವಣ್ಣ. ಇನ್ನು ಹರಕೆ ತೀರಿಸ್ಬೇಕು. ನೀವು ಶ್ರದ್ಧೆಯಿಂದ ಮನಸ್ಫೂರ್ತಿಯಾಗಿ ಬಸವಣ್ಣ ಅವ್ರನ್ನ ನಂಬಿ ನಿಮ್ಮ ಮನೆಗೆ ಕರೆಸ್ಕೊಂಡು ಅವರು ಡಿಸೈಡ್ ಮಾಡ್ತಾರೆ ಯಾರ ಮನೆಗೆ ಹೋಗಬೇಕು ಅಂತ. ಅದು ನಾವು ಆಕಸ್ಮಿಕವಾಗಿ ಬಸವಣ್ಣ ಅವ್ರನ್ನ ಕರೆಸಿದ್ದಲ್ಲ, ಅವರಾಗೆ ನಮ್ಮ ಮನೆಗೆ ಬಂದಿದ್ದು, ನಮ್ಮನ್ನು ಬ್ಲೆಸ್ ಮಾಡಿದ್ದು ಅವರು. ಸೊ ಹಂಗಾಗಿ ನೀವು ಶ್ರದ್ಧೆಯಿಂದ ಮನಸ್ಫೂರ್ತಿಯಿಂದ ಕವಣಾಪುರದ ಬಸವಣ್ಣ ಸ್ವಾಮಿ ಅವ್ರಿಗೆ ಆರಿಸ್ಕೊಂಡ್ರೆ ಖಂಡಿತ ಅದು ನಿಮ್ಗೆ ಈಡೇರುತ್ತೆ. ನೋಡಿ ಅಲ್ಲಿ ನಮ್ಮ ಅಪ್ಪ ಅಮ್ಮ ಪಾದ ಪೂಜೆ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಅಪ್ಪ ಅಮ್ಮನ ಹಿಂದೆ ಕೂತಿದ್ದೀವಿ. ನಾವು ಮನೆ ತುಂಬಿಸ್ಕೊಂಡು ಆಮೇಲೆ ಪಾದ ಪೂಜೆ ಮಾಡಿ ಆಮೇಲೆ ಅವ್ರ ಆಶೀರ್ವಾದ ಪಡ್ಕೊಂಡು ಕಳಿಸ್ಕೊಟ್ವಿ ನಮ್ಮ ಮನೆಯಿಂದ. ನಿಮಗೂ ಏನಾದ್ರೂ ಫಲಿಸ್ಬೇಕು ಅಂದರೆ ಕವಣಾಪುರದ ಬಸವಣ್ಣ ಸ್ವಾಮಿಯವ್ರಿಗೆ ಹರಸ್ಕೊಳ್ಳಿ, ಖಂಡಿತ ಆಗುತ್ತೆ. ಯಾಕೆಂದರೆ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಏನು ಹರಸ್ಕೊಂಡಿದ್ದೆ ಅದು ನನಗಾಗಿದೆ. ಆದ್ದರಿಂದ ನೀವು ಕೂಡ ಕವಣಾಪುರದ ಬಸವಣ್ಣ ಅವ್ರಿಗೆ ಹರಸ್ಕೊಳ್ಳಿ. ಕವಣಾಪುರದ ಬಸವಣ್ಣ ಅವ್ರು ಎಲ್ಲಿದ್ದಾರೆ ಅಂದರೆ ರಾಮನಗರ ಜಿಲ್ಲೆ ಜೈಪುರ ಅನ್ನೋ ಊರಲ್ಲಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ. ನೀವು ನಿಮ್ಮ ಮನೆಗೆ ಗೃಹ ಪ್ರವೇಶ ಇದ್ದಾಗ ಕರೆಸ್ಕೊಬೋದು, ಹೌಸ್ ವಾರ್ಮಿಂಗ್ ಸೆರೆಮನಿಗೆ, ಮದುವೆ ಕಾರ್ಯ ಇದ್ದಾಗ ಕರೆಸ್ಕೋಬೋದು. ಅವರು ಅದೃಷ್ಟ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಅವ್ರು ಬಂದು ನಮ್ಮನ್ನೆಲ್ಲ ಬ್ಲೆಸ್ ಮಾಡಿದರೆ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ. ಅವರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಬಸವಣ್ಣ ಸ್ವಾಮಿಯವ್ರದ್ದೇ ಬಸ್ ಇದೆ, ಅದ್ರಲ್ಲಿ ಕರ್ಕೊಂಬರ್ತಾರೆ. ಮತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ಕರ್ಕೊಂಡು ಹೋಗ್ತಾರೆ. ನೀವು ನಿಮ್ಮದು ಏನು ಹರಕೆ ಕಟ್ಕೊಂಡಿದ್ರೆ ಅದು ಫಲಿಸಿದ ಮೇಲೆ ಮತ್ತೆ ಬಸವಣ್ಣ ಅವ್ರನ್ನ ನಿಮ್ಮ ಮನೆಗೆ ಕರೆಸ್ಕೊಂಡು ಹರಕೆ ತೀರಿಸ್ಬೋದು. ಬಸವಣ್ಣ ಅವ್ರಿಗೆ ಕುಡಿಯೋರು ಕಂಡ್ರೆ ಆಗಲ್ಲ, ಮೋಸ ಮಾಡೋರು ಕಂಡ್ರೆ ಆಗಲ್ಲ, ಮತ್ತು ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ. ನೀವು ಯೂಟ್ಯೂಬಲ್ಲಿ ಕೂಡ ವೀಡಿಯೋಸ್ ನೋಡ್ಬೋದು ಬಸವಣ್ಣ ಅವ್ರದ್ದು. ಕುಡಿಯೋರಿಗೆಲ್ಲ ಎಷ್ಟು ಶಿಕ್ಷೆ ಕೊಟ್ಟಿದ್ದಾರೆ ಅಂತ ನಾನು ಕೂಡ ಕಣ್ಣಾರೆ ಲೈವಲ್ಲಿ ನೋಡಿದ್ದೀನಿ. ಇವರು ನಮ್ಮ ಮನೆಗೆ ಕರೆಸ್ಕೋತೀವಿ ಅಂದರೆ ತುಂಬ ನಿಷ್ಠೆಯಿಂದ ಕರೆಸ್ಕೊಂಡು ನಿಷ್ಠೆಯಿಂದ ಪೂಜೆ ಮಾಡಿ ವಾಪಸ್ ಕಳಿಸ್ಕೊಡ್ಬೇಕು. ನೀವು ಕೂಡ ಏನಾದರೂ ಹರಸ್ಕೋಬೇಕು ಅಂದರೆ ಖಂಡಿತ ಹರಸ್ಕೊಳ್ಳಿ, ಅದು ಫಲಿಸುತ್ತೆ. ಬೇಗ ಬಸವಣ್ಣ ಅವರ ಆಶೀರ್ವಾದ ಪಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ videos. Bye bye.